ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದು 5 ಗಂಟೆಗೆ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಯಾಕೆ ಫೈನಲಿ ರೆಡಿಯಾಗಿ ಎಲ್ಲ ಹೊರಟಿದ್ದಾಯಿತು. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಿದ್ದೀನಿ. ನಾವೆಲ್ಲ ಕಾಲೇಜ್ ಕಡೆಯಿಂದ ಫೀಲ್ಡ್ ಸ್ಟಡಿಗೆ ಅಂತೇಳಿ ಹೊರಟಿದ್ದೀವಿ. ಬಸ್ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ ಬಂದ ಕೂಡಲೇ ಬಸ್ ಹತ್ಕೊಂಡು ಹೋಗೋದಷ್ಟೇ. ಬಸ್ ಬರ್ತಾ ಇದೆ. ಇದೇ ನೋಡಿ ನಾವು ಹೋಗುವಂಥ ಬಸ್ಸು. ಬಸ್ ಬಂದ ಕೂಡಲೇ ಬ್ಯಾನರ್ ಎಲ್ಲ ಕಟ್ಟಿದ್ದೀವಿ. ಈಗ ನಾವೆಲ್ಲರೂ ಹೊರಡೋಕ್ಕೂ ಮುಂಚೆ ಬಸ್ಸಿಗೆ ಪೂಜೆ ಮಾಡ್ತೀವಿ, ಅದು ಎಲ್ರಿಗೂ ಗೊತ್ತಲ್ಲ. ಸೊ ಹಾಗಾಗಿ ನಾವು ಬಸ್ಸಿಗೆ ಪೂಜೆ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಆಯಿತು. ಓಕೆ, ಹಾಗಾದರೆ ನಮ್ಮ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಇವನೇನಪ್ಪ ಸ್ಟಾರ್ಟಿಂಗೇ ಫುಲ್ ಡ್ಯಾನ್ಸ್ನೆಲ್ಲ ತೋರಿಸ್ತಿದ್ದಾನೆ ಅಂತ ಅಂದ್ಕೊತಿದ್ದೀರಾ? ನೋಡೋಣ ಬನ್ನಿ ಬಸ್ಸಲ್ಲಿ ಯಾರ್ಯಾರು ಹೋಗ್ತಿದ್ದೀವಿ ಅಂತ ಹೇಳಿ ತೋರಿಸ್ತೇನೆ. ನೋಡಿ, ಎಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಏನು ಬಸ್ಸಲ್ಲಿ ಇಲ್ಲ ವೀಡಿಯೋಗೆ ಫೋರ್ಸ್ ಕೊಡ್ತಿದ್ದಾರೆ. ಏನಕ್ಕೆ ಫೋರ್ಸ್ ಕೊಡ್ತಿದ್ದಾರೆ ಅಂದರೆ ಸಿಟಿ ಆಗಿರೋದ್ರಿಂದ ಸಾಂಗ್ನ ನಿಲ್ಲಿಸಿದ್ರು. ಹಾಗಾಗಿ ನಾನು ಒಂದು ವೀಡಿಯೋ ಮಾಡಿಕೊಂಡೆ, ಎಲ್ಲ ಯಾರ್ಯಾರು ಹೋಗ್ತಿದ್ದೀವಿ ಅಂತ ಹೇಳಿ ತೋರಿಸೋಣ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಟೌನ್ ಬಿಟ್ಟಿದ ಕೂಡಲೇ ಮತ್ತೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಹೀಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಫೈನಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ನೋಡಿ ಈಗ ಇನ್ನೇನು ಬಿಳಿಗಿರಿ ರಂಗನಾಥ ಬೆಟ್ಟಕ್ಕೆ ಬಂದಿದ್ದೀವಿ. ಎಲ್ಲ ಇಳಿತಿದ್ದಾರೆ ಒಂದು ಕಡೆಯಿಂದ, ಆಯಿತಾ? ಈ ಜಿಟಿ ಮಳೆಯಲ್ಲಿ ಈ ನೇಚರ್ನ ನೋಡೋದು ಸಖತ್ ಖುಷಿ ಅನ್ನಿಸ್ತಿದೆ. ಒಬ್ಬೊಬ್ಬರಾಗೆ ಬರ್ತಿದ್ದಾರೆ. ಎಲ್ಲ ಇಳಿದಿದ್ದ ಕೂಡಲೇ ಸೀದಾ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನ ಯಾವ ಕಡೆ ಇದೆ ಅಂತ ನಮಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಅದಿರ್ಬೋದು ಅನಿಸುತ್ತೆ. ಗೈಸ್ ಸೇ ಹಾಯ್. ನೋಡಿ ಫುಲ್ ಇವತ್ತು ಏನೇನು ಮಾಡ್ತೀವಿ ಅಂತ ಹೇಳಿ ಹೋಗ್ತೀನಿ. ಓಕೆನಾ? ಬನ್ನಿ ಗಾಯ್ಸ್. ಫುಲ್ ಕಾರಲ್ಲಿ ಹೋಗ್ತಿದ್ದೀವಿ ಗೈಸ್. ನೋಡಿ ಕಾರ್ ಹೋಗುತ್ತೆ, ಅಲ್ಲಿ ಹೆವಿ ಗಾಡಿ ಹೋಗಲ್ಲ. ಸೊ ಹಾಗಾಗಿ ನಾವು ಕಾರಲ್ಲಿ ಹೋಗ್ತಿದ್ದೀವಿ. ನಾನೇ ಫ್ರೆಂಡ್ ಹತ್ಕೊಂಡು ಈಗ ಹೇಗೆ ಹೋಗ್ತಿದ್ದೀವಿ ಅಂತ ಹೇಳಿ ಹೇಳ್ತೀನಿ. ಅವರೆಲ್ಲ ಕಾರಲ್ಲಿ ಬರ್ತಾರೆ. ಬರೋವರೆಗೂ ನಮ್ಮ ಕಾರಲ್ಲಿ ಇಷ್ಟು ಜನ ಹೋಗ್ತಿದ್ದೀವಿ. ನಿಖಿಲು, ಅರ್ಜುನು, ಚಂದು, ಯಶವಂತ್ 5 ಜನ ಹೋಗ್ತಿದ್ದೀವಿ. ಓಕೆ, ನೋಡಿ ಹೇಗೆ ಹೋಗ್ತಿದ್ದೀವಿ ಅಂತೇಳಿ ತೋರಿಸ್ತೀವಿ ಬ್ರೋ. ನೋಡಿ ಅಣ್ಣ, ಯಾಕೆ ಮೇಲೆ ಇದಿಲ್ಲ ಹೆವಿ ವೆಹಿಕಲ್ ಒಂದೆರಡು ಬಂದು ಆಕ್ಸಿಡೆಂಟ್ ಆಗ್ಬಿಡ್ತಾರೆ. ರಿವರ್ಸ್ ವೆಹಿಕಲ್ಸಿಗೆ ಎಂಟ್ರಿ ಇಲ್ಲ. ಯಾಕಂತಂದರೆ ಹೆವಿ ವೆಹಿಕಲ್ಸಿಗೆ ಇಲ್ಲಿ ಟರ್ನ್ ಆಗೋಕ್ಕೆ ಜಾಗ ಇಲ್ಲ. ಹಾಗಾಗಿ ಇಲ್ಲಿ ಮಿನಿ ವೆಹಿಕಲ್ಸೇ ಹೋಗಬೇಕು. ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ ಹೆವಿ ವೆಹಿಕಲ್ಸ್ ಪಾರ್ಕಿಂದ. ಇಲ್ಲಿ ಆಡ್ತಾವ್ರು ನೋಡಿ ಗೈಸ್. ಇವರು ಬಂದೇ ಬಿಟ್ವಿ. ಅಲ್ಲ 1.5 ಕಿಲೋಮೀಟರ್ ಇಷ್ಟು ಬೇಗ ಬಂದುಬಿಟ್ವಾ? ಕಾರಲ್ಲಿ ಬಂದಿದ್ದೀವಲ್ಲ, ಅದಕ್ಕೆ ನಡ್ಕೊಂಡೆಲ್ಲ ಬಂದಿರೋದು. ಸೊ ನೋಡಿ, ಇಲ್ಲೆಲ್ಲ ಪಾರ್ಕಿಂಗ್ ಇದೆ. ಅಲ್ಲಿ ನೋಡಿ ದೇವಸ್ಥಾನ ಕಾಣಿಸ್ತಿದೆ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬ್ಲಾಗ್ ಮಾಡ್ತೀನಿ. ಎಲ್ಲ ಬಂದಮೇಲೆ ಒಟ್ಟಿಗೆ ಹೋಗ್ತೀವಿ. ಬಚ್ಚಿಡ್ತಿದ್ದೆ ನೋಡಿ ಗೈಸ್. ಎಲ್ಲ ಕಾರನ್ನು ಹೋಗ್ಬಿಟ್ರೆ ಚಪ್ಪಲ್ ಓಪನ್ ಆಗಿ ಕಾಣುತ್ತೆ. ನೆನಿಬಾರ್ದು ಅಂತ ಹೇಳ್ತಿದ್ದೀರಾ? ನಿಖಿಲ್ ಎಲ್ಲೋ ಬಚ್ಚಿಟ್ಟ ಬಂದವನೆ. ಜೋಬಲ್ ಹಾಕೊಂಬರೋದಲ್ಲೇನೋ. ಬೆಟ್ಟ ಹತ್ತಿದ್ದೀವಿ ಗೈಸ್. ಧೂಪ ಹಾಕ್ತವ್ರೆ. ಇದು ಧೂಪ ಅಂತೆ ನೋಡಿ, ಧೂಪ ಹಾಕ್ತಿದ್ದಾರೆ. ಇಲ್ಲಿಂದ ಹತ್ತಿದ್ದೀವಿ. ಒಂದು ಕ್ಯಾಮ್ರಾಮನ್ ಕರ. ಹೀಗೆ ನೋಡಿ ಹಿಮ ಎಲ್ಲ ಹೇಗೆ ಕಾಣ್ತಿದೆ. ಆ್ಯಕ್ಚುಲಿ ಇದು ವೆದರ್ ಹೀಗಿರೋದು. ವೆದರ್ ನೋಡ್ಕೊಳ್ಳಿ. ಮಾತಾಡಿ ಬ್ರೋ ಏನಾದರೂ. ಇನ್ನೂ ಚೆನ್ನಾಗಿದೆ ಬ್ರೋ ವೆದರ್. ಬ್ಯಾಕ್ ಮುಂದೆ ಇದೆ. ಹಾಂ, ಮುಂದೆ ಅಲ್ಲಿ ಹೋಗಿ ನೋಡಿ ವೆದರ್ ತೋರ್ಸೋಣ. ಮುಂದೆ ಹೋಗೋಣ ಬನ್ನಿ. ಮುಂದೆ ಹೋಗೋಣ ಮಾಡೋಣ. ಓಕೆ, ಎಂಟ್ರಿ ಎಲ್ಲಿ ಬ್ರೋ? ಇಲ್ಲಿ ಅದು ಆ ಕಡೆಯಿಂದ ಬರಬೇಕು ಬ್ರೋ. ಹೌದಾ? ಇದು ಎಕ್ಸಿಟ್. ವೆದರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಬ್ರೋ. ಇನ್ನೂ ಇದೆ ಬ್ರೋ, ಇನ್ನೂ ಚೆನ್ನಾಗಿದೆ ಅಂತೀರಾ? ಓಕೆ, ಎಲ್ಲ ಫೋಟೋಸ್ ತೊಗೊತಿದ್ದಾರೆ ಗೈಸ್. ನೇಚರ್ ಚೆನ್ನಾಗಿರೋದ್ರಿಂದ ವಾಯ್ಸ್ ಚೆನ್ನಾಗಿದೆ. ಈ ವೆದರ್ ನಾವು ಎಲ್ಲಿ ನೋಡಿದ್ದೀವಿ ಅಂತಂದರೆ ನಮ್ಮ ಮುಳ್ಳಯ್ಯನಗಿರಿಲಿ ಬಿಟ್ಟರೆ ಇಲ್ಲೇ ನೋಡ್ತಿರೋದು ನಾನು. ನೋಡೋಣ, ಹೀಗಿದೆ. ಇದೇ ಎಂಟ್ರಿನಾ ಬ್ರೋ? ಅಲ್ಲೇನಾ? ನೋಡಿ
ಮುಳ್ಳಯ್ಯನಗಿರಿ ಬಿಟ್ಟರೆ ಇಲ್ಲೇ ನೋಡ್ತಿರೋದು ಈ ವೆದರ್. ಈ ಜಾಗದಲ್ಲಿ ಹೋಗಿ ಈ ವೆದರಲ್ಲಿ ನಿಖಿಲ್ ಕರ್ಗಿರ್ಗೆ ಹೋದ್ರೆ ಹುಷಾರು ಅಂತ ಜರ್ಕಿ ಹಾಕೊಬಂದು ನನಗೆ ಕೊಡ್ದಲೆ. ಈ ಜಾಗದಲ್ಲಿ ಹೋದ್ರೆ ಮುಂದೆ ಇನ್ನೊಂದು ವ್ಯೂ ಇದೆ. ವ್ಯೂ ಪಾಯಿಂಟ್ಗೆ ಹೋಗೋಣ ನೆಕ್ಸ್ಟ್. ದರ್ಶನ ಮಾಡ್ಕೊಬರೋಣ. ನಮ್ಮ ಫಸ್ಟ್ ದರ್ಶನ ಮಾಡ್ಕೊಂಬಂದ್ಬಿಡೋಣ. ಓಕೆ, ವ್ಯೂ ಪಾಯಿಂಟ್ಗೆ ಹೋಗೋಣ ನೆಕ್ಸ್ಟು. ಓಕೆ ಬರೋ. ಇನ್ನು ನಮ್ಮ ಗ್ರೂಪ್ನವ್ರು ಬಂದಿಲ್ಲ, ಬಟ್ ನಾವಂತೂ ಹೋಗ್ತಿದ್ದೀವಿ. ನೋಡಿ ಇದೇ ಎಂಟ್ರೆನ್ಸು. ಹೋಗಿ ಮುಂದೆ ಏನೇನಿದೆ ನೋಡೋಣ ಬನ್ನಿ. ಇಲ್ಲಿ ಫೋನ್ ಅಲೋ ಇರಲಿಲ್ಲ, ಸೊ ಹಾಗಾಗಿ ಇಲ್ಲಿ ಫುಲ್ ತೋರ್ಸೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ಅಲಮೇಲು ರಂಗನಾಯಕಿ ಅಮ್ಮನವ್ರ ದರ್ಶನ ಮಾಡೋಣ. ಅಲ್ಲಿ ತೋರಿಸ್ತೀನಿ ನೋಡಿ, ಅಲಮೇಲು ಅಮ್ಮನವರ ದರ್ಶನನ. ಗೈಸ್ ತೋರಿಸ್ಬೇಡಿ, ಅಲಮೇಲು ಅಮ್ಮನವ್ರ ದರ್ಶನ ತೋರಿಸ್ಬೇಡಿ ಅಂತಂದ್ರೂ ರಿಸ್ಕ್ ತಗೊಂಡು ಅಲಮೇಲು ಅಮ್ಮನವ್ರ ದರ್ಶನ ತೋರ್ಸೋಕ್ಕಾಯಿತು. ಬಟ್ ರಂಗಸ್ವಾಮಿ ಅವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ಓಕೆ, ಮಳೆ ಶುರು ಆಯಿತು. ಬ್ರೋ ಹೇಳಿ, ನೋಡಿ ದರ್ಶನ ಮಾಡ್ಕೊಂಬಂದಿಲ್ಲ. ದರ್ಶನ ಮುಗೀತು. ದರ್ಶನ ಚೆನ್ನಾಗಾಯಿತು. ನಮಗೆ ಪ್ರಸಾದ ಕೊಡ್ತೀನಿ ಅಂದ್ಬಿಟ್ಟು ತೀರ್ಥ ಕೊಡೋಕ್ಕೋಸ್ಕರ ಇನ್ನು ದೇವ್ರ ದರ್ಶನ 1 ನಿಮಿಷ 2 ನಿಮಿಷ ಜಾಸ್ತಿ ಆಯಿತು. ದೇವ್ರನ್ನಂತೂ ತೋರ್ಸೋಕ್ಕಾಗಲಿಲ್ಲ. ಬಂದು ನೋಡ್ಕೊಬಿಡಿ ನೀವೇ. ಅಮ್ಮನವ್ರ ತೋರಿಸ್ತೀವಿ. ಅಮ್ಮನವ್ರ ದರ್ಶನ ಮಾಡಿಸಿದೀವಿ ಬ್ರೋ. ಅಮ್ಮನವ್ರ ದರ್ಶನ ತೋರಿಸಿದ್ರೆ ಇಲ್ಲಿ ರಂಗಸ್ವಾಮಿ ದರ್ಶನ ಮೇಯ್ನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಫೋಟೋ ಅಲೋ ಇಲ್ಲ. ನೀವೇ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗಿ. ನೇಚರ್ ಚೆನ್ನಾಗಿದೆ. ಮಾಡಿ ಇಷ್ಟ, ಈ ವೆದರ್ ಇಷ್ಟ ಆದ್ರೆ ಬರಲಿ. ಓಕೆ, ಮುಂದೆ ಒಂದು ವೆದರ್ ತೋರಿಸ್ತೀವಿ. ಆ ವೆದರ್ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಈ ಸಲ ಏನು ಈಗೇನು ನಾವು ದರ್ಶನ ಮಾಡ್ತೀವ, ಇದೊಂದು ವ್ಯೂ ತೋರಿಸ್ಬಿಡೋಣ ಎಲ್ಲರಿಗೂ, ನಮ್ಮ ವ್ಯೂವರ್ಸ್ಗೆ. ನೇಚರ್ ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದಕ್ಕೆ ಹೋಗೋಣ ಹಾಗಾದ್ರೆ. ಪ್ರಸಾದ ಅಂದ್ರೆ ನಾವು ಅಂದ್ರೆ ಪ್ರಸಾದ. ಬನ್ನಿ ಬನ್ನಿ, ಪ್ರಸಾದ ಅಂದ್ರೆ ನಾವು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನೋಡು ಇಂಥ ಜನ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ನೆನ್ಬಿಟ್ವಿ. ನೆಂದು ಕೂಡ ರಿಸ್ಕ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನೋಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಬನ್ನಿ ಪ್ರಸಾದ ಹೇಗಿರುತ್ತೆ ನೋಡೋಣ. ಪ್ರಸಾದ ಪಾಯಸ ಮತ್ತು ಬಿಸಿಬೇಳೆ ಬಾತಿತ್ತು. ಈಗೆಲ್ಲ ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಪ್ರಸಾದ ತಿಂದ್ಮೇಲೆ ನಮ್ಮ ನಿಖಿಲ್ ಅರ್ಜುನ್ ಬಾಯಲ್ಲಿ ಬಂದಿದ್ದು ಏನು ಗೊತ್ತಾ? ನಾವೇ ಭಾಗ್ಯವಂತರು. ಊಟ ಆಯ್ತಾ? ಅದಂತೂ ಕುಣಿದು ಒಂದು 2 ನಿಮಿಷಕ್ಕೆ ಖಾಲಿಯಾಗಿತ್ತು. ಒಳ್ಳೆ ಬಿಸಿಬೇಳೆ ಬಾತು ಪಾಯಸ ಸಿಕ್ಕಿದೆ. ಯಾಕೆಂದರೆ ನಮ್ಮ ಜೊತೆ ಬಂದವರು ಯಾರು ಕೂಡ ಅದನ್ನು ತಿಂದಿದ್ರೆ ನಾವು 5 ಜನ ಮಾತ್ರ. ನೋಡಿ, ನಾವು 5 ಜನ ಮಾತ್ರ. ಈಗ ಒಂದು ಸ್ವಲ್ಪ ಸ್ಟ್ರೆಂತ್ ಬಂದಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ನಾವು ಬಿಟ್ಟು ಬಂದಂಥ ನಮ್ಮ ಗೆಳೆಯರು ಇನ್ನೇನು ಈಗ ಬರ್ತಿದ್ದಾರೆ. ಎಲ್ಲಿದ್ದಾರೆ ತೋರಿಸ್ತೀವಿ ನೋಡಿ. ಅವ್ರನ್ನ ನೋಡ್ತಾ ಇದ್ರೆ ನಮಗೊಂಥರ ಅನಿಸ್ತಿದೆ. ಏನಂತ ಗೊತ್ತಾ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿ ಇಂಥ ಸಾಹಸ ಮಾಡ್ತಿದ್ದೀವಿ ನೋಡಿ. ನಿಮಗೆಲ್ಲ ನೇಚರ್ ತೋರಿಸ್ಬೇಕು ಅಂತೇಳಿ ಛತ್ರಿ ಹಾಕೊಂಡು ನೇಚರ್ ನೋಡಕ್ಕೆ ಹೋಗ್ತಿದ್ದೀವಿ. ನಿಜ ಹೇಳಿ, ಈ ಸಾಹಸಕ್ಕೆ ಒಂದು ಪ್ರಶಸ್ತಿ ಕೊಡಲೇಬೇಕಲ್ವಾ? ನೋಡಿ, ಟ್ರೈ ಮಾಡಿ, ಎಲ್ಲಾದರೂ ಅಪ್ರೋಚ್ ಮಾಡಿಸಿ ಆಯ್ತಾ? ನಾನು ನೆನಪಿದ್ದೀನಿ ಬ್ರೋ. ಸುಮ್ಮನೆ ಅಲ್ಲೇ ನಿಂತಿರಾಗದ ಅಂತ. ಇಲ್ಲಿ ಬನ್ನಿ ಬನ್ನಿ ಎಲ್ಲ ನೋಡಿ. ಆ ಕಡೆ ನೋಡ್ಕೊಂಬರ ಬರ್ರಿ, ನಾನು ಹೋಗ್ಬರ್ತೀನಿ. ನೋಡಿ ಗೈಸ್, ಫೋಟೋ ತೆಗೆದು ಪ್ರಿಂಟ್ ಮತ್ತು ಫ್ರೇಮ್ ಹಾಕಿ ಕೊಡಲಾಗುತ್ತದೆ. ಇಲ್ಲೇ ಎಲ್ಲ ಮಾಡ್ತಾರಂತೆ. ನಾವು ಫೋನ್ ತಂದಿದ್ದು ವೇಸ್ಟ್ ಹಂಗಾರೆ. ಸೊ ನೇಚರ್ ನೋಡೋಕೆ ಜಾಗನೇ ಇಲ್ವಾ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಮುಂದೆ ಹೋಗಿ ನೋಡಿ ಹೇಗಿದೆ ನೇಚರ್ ಅಂತ. ನೇಚರ್ ನೋಡ್ತಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಕಾಣ್ತಿಲ್ಲ, ತುಂಬ ಮೋಡ ಕವಿದ ವಾತಾವರಣ ಇದೆ. ಸೊ ಹಾಗಾಗಿ ಜಾಸ್ತಿ ಏನು ಅಷ್ಟು ಕ್ಲಾರಿಟಿ ಕಾಣ್ತಿಲ್ಲ. ಬಟ್ ನೇಚರ್ ಮಾತ್ರ ಸಾಕತ್ತಾಗಿದೆ. ನೀವೊಂದ್ಸಲಿ ಬಂದು ವಿಸಿಟ್ ಮಾಡಿ. ಮಳೆಗಾಲದಲ್ಲಿ ಮಾತ್ರ ಬೈಕ್ ರೈಡು ಚಿಂದಿ ಗೈಸ್. ಬನ್ನಿ ಎಲ್ಲ ಒಮ್ಮೆ ಬಂದು ಇಲ್ಲಿನ ಹಿಸ್ಟ್ರಿ ಬಗ್ಗೆ ನನಗೂ ತಿಳಿಸಿ. ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇದ್ರ ಬಗ್ಗೆ ಏನೂ ಕಾಣಿಸ್ತಿಲ್ಲ. ಇಲ್ಲಿಂದ ಸುಮಾರು 1000 ಅಡಿ ಕೆಳಗಿದೆ ಐ ಥಿಂಕ್. ಮತ್ತು ತುಂಬ ಕಾಡುಗಳೆಲ್ಲ ಇದ್ದಾವೆ. ಬಟ್ ಇಲ್ಲಿ ಏನೂ ಕಾಣಿಸ್ತಿಲ್ಲ. ಎಲ್ಲ ಮೋಡ ಕವಿದ ವಾತಾವರಣ, ನೇಚರ್ ಇರೋದ್ರಿಂದ. ಸೊ ಹಾಗಾಗಿ ಎಲ್ಲ ನೋಡ್ಕೊಳ್ಳಿ. ಈಗ ಚಂದುನ ಕರ್ಕೊಂಬರ್ತೀನಿ. ಚಂದುನ ಕರ್ಕೊಬಂದು
ಈ ನೇಚರ್ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಕ್ಯಾಪ್ಚರ್ ಆಗ್ತಿಲ್ಲ ಕ್ಯಾಪ್ಚರ್ ಆಗ್ತಿಲ್ಲ ಆದ್ರೂ ನೋಡಿ ಸಣ್ಣದಾಗಿ ಕಾಣ್ತಿದೆ. ಚಂದು ಏನಾದರೂ ಹೇಳಿ. ಸುತ್ತ ನೋಡಿ ಬೆಟ್ಟ ಗುಡ್ಡ ಎಲ್ಲ ಹೆಂಗಿದೆ, ತುಂಬಾ ಬೆಟ್ಟ ಗುಡ್ಡ ಇದೆ. ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರ ತನಕ ಬೆಟ್ಟ ಇದೆ, ಕಾಣಿಸೋದೇ ಇಲ್ಲ. ಸುತ್ತ ಬೆಟ್ಟ ಇದೆ. ಬಟ್ ಈ ಹಿಮದಲ್ಲಿ ಏನೂ ಕಾಣಿಸ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ಅವ್ರು ಬಂದಾಗ ಛತ್ರಿ ಇಟ್ಕೊಳ್ಳಿ. ಒಂದ್ಸಲ ಅವ್ರು ಬಂದು ವಿಸಿಟ್ ಕೊಟ್ಟರೆ ಅವರಿಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ವೆದರು ಏನು ಅನ್ನೋದೆಲ್ಲ ಕರೆಕ್ಟಾಗಿ ಅವ್ರಿಗೆ ಗೊತ್ತಾಗುತ್ತೆ. ಇದು ಬ್ರೋ ವೆದರ್ ನೋಡಿ ಎಲ್ಲ. ಈ ವೆದರ್ ಬಗ್ಗೆ ನಿಮಗೇನು ಅನ್ನಿಸ್ತು? ನಮಗೆ ಖುಷಿ ಆಗುತ್ತೆ ಬ್ರೋ. ಅಂತ ನಮಗೆ ವೆದರ್ ಅಂದರೆ ಇಷ್ಟ. ನಮಗೆ ಈ ಥರ ವೆದರು ನಾವೆಲ್ಲ ನಮ್ಮ ನೋಡಿ ಎಲ್ಲ ಬೈಕ್ ರೈಡಿಂಗಲ್ಲಿ ಬನ್ನಿ ಒಂದ್ಸಲಿ, ಸಖತ್ತಾಗಿರುತ್ತೆ ಮಾತ್ರ. ನಾವು ಪ್ಲಾನ್ ಮಾಡ್ತೀವಿ. ಫಸ್ಟ್ ಟೈಮ್ ಬಂದಿದ್ದೀನಿ. ನೆಕ್ಸ್ಟ್ ನಾವು ಪ್ಲಾನ್ ಮಾಡೋಣ ಅಂದ್ಕೊಂಡಿದ್ದೀವಿ ಬೈಕ್ ರೈಡಲ್ಲಿ. ಇಲ್ಲಿವರೆಗೂ ಬರೋಕ್ಕೆ ಸಾಹಸ ಮಾಡ್ತೀವಿ. ಏನಿಲ್ಲ, ನಾವು ಹುಡುಗರು ಮನ್ಸು ಕೊಟ್ಟರೆ ಖಂಡಿತ ಬರ್ತೀವಿ. ಬ್ಯಾಚುಲರ್ ಆಗಿದ್ದಾಗಲೇ ಬ್ಯಾಚುಲರ್ ಎಲ್ಲ ನೋಡಿ ಎಂಜಾಯ್ ಮಾಡಬೇಕು, ಮಾಡಬೇಕಷ್ಟೇ ಅಲ್ಲ. ಹೇಳಿದ್ರು ಚೆನ್ನಾಗಿದೆ ವೆದರ್, ಚೆನ್ನಾಗಿದೆ. ಸುತ್ತ ನೋಡಿ ಒಂದ್ಸಲ ಹಂಗೆ ಸುಮ್ಮನೆ ನೋಡಿ ನಾವು ಮಳೆ ನೆನ್ಕೊಂಡೆಲ್ಲ. ನಿಜ, ನಾನಂತೂ ನೆಂದದೆ. ವಿಡಿಯೋದಲ್ಲಿ ನಾವು ನೆನೀತಾ ಇದೀವಿ, ಬಟ್ಟೆ ಬೇರೆ ಇಲ್ಲ. ಈಗ ನಾವು ಇಷ್ಟೊಂದು ಸಾಹಸ ಯಾಕೆ ಪಡ್ತಿದೀವಿ ಅಂತ ನೀವು ತಿಳ್ಕೊಬೋದು. ಯಾಕೆ ಹೇಳಿ, ಈ ನೇಚರ್ನ ನಿಮಗೆ ತೋರಿಸ್ತಿದ್ವಿ, ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಅರ್ಜುನ್ ಹೋದ, ಅವನು ಹೋದ ಅಲ್ಲಿ ಕೆಳಗೆ. ಇಲ್ಲಿಂದ ಎಲ್ಲ ಕಾಣಿಸ್ತಿದೆ ನೋಡಿ ನೇಚರ್, ಸ್ವಲ್ಪ ಮನೆಗಳು ಎಲ್ಲ ಕಾಣಿಸ್ತಿದೆ. ಹೀಗೆ ಒಂದು ನೇಚರ್ ಚೆನ್ನಾಗಿರೋದ್ರಿಂದ ಒಂದು ಫೋಟೋ ತೆಗೆಸ್ಕೊಂತೀವಿ. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗೈಸ್. ಮುಗೀತು ದೇವಸ್ಥಾನ. 2 ಗಂಟೆ ಕ್ಲೋಸು. ಮತ್ತೆ 4 ಗಂಟೆಗೆ ಸ್ಟಾರ್ಟ್ ಆಗಿ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮನೆಗೆ ಹೋಗಿ 4ರಿಂದ 6:30 ಲಾಸ್ಟ್. 6:30ಗೆ ಲಾಸ್ಟು. ಸಂಜೆ ಬರೋದ್ರಿಂದ ಬೆಳಗ್ಗೆ ಬಂದರೂ ಉತ್ತಮ. ವ್ಯೂ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ನಾವು ನೆನ್ ನೋಡಿ ಹೇಗಾಗಿದ್ದೀವಿ. ಸೊ ಹಾಗಾಗಿ ಫೈನಲಿ ನಾವು ಅನ್ಕೊಂಡ ಹಾಗೇನೆ ಕಾರ್ನವ್ರು ತಗೊಂಡೋಗ್ಬಿಟ್ರೆ ಚಪ್ಲಿ ನೆಂದೋಗ್ಬಿಟ್ಟು ಒಂದು ಒಳ್ಳೆ ವೆದರ್ ತೋರಿಸ್ತೀನಿ ನೋಡಿ ಗೈಸ್. ನೋಡಿ ಅಲ್ಲಿ ಬಿಸಿಲಿದೆ, ಇಲ್ಲಿ ಮಳೆ ಬರ್ತಿದೆ. ಇದ್ರ ಆಪೋಸಿಟ್ ನೋಡಿ ಆಯಿತು, ಅಲ್ಲಿ ನೋಡಿ ಬಿಸಿಲು ಬರ್ತಿದೆ. ಇದೇ ಅಲ್ವಾ ನಮ್ಮ ನೇಚರ್ ಅಂದ್ರೇ. ನಮ್ಮ ನೇಚರ್ ಅಂದ್ರೇ ಖುಷಿ ಆಗುತ್ತೆ ಗೈಸ್. ಸೊ ನೋಡಿ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರೋರು ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆ ತನಕ ದರ್ಶನ ಇರುತ್ತೆ. ಮತ್ತು ಸಂಜೆ 4ರಿಂದ 8 ಗಂಟೆ ತನಕ ಇರುತ್ತೆ. ನೋಡ್ಕೊಳ್ಳಿ, ಈ ಟೈಮಿಂಗ್ಸಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಆದಷ್ಟು ಬೆಳಗ್ಗೆ ಬರೋಕ್ಕೆ ಟ್ರೈ ಮಾಡಿ, ನೇಚರ್ಸ್ನೆಲ್ಲ ನೀಟಾಗಿ ನೋಡ್ಬೋದಾಗುತ್ತೆ. ಟ್ರಾವೆಲ್ ಮಾಡಿದ್ರೆ ಈ ಥರ ರೈನ್ ಕೋಟ್ ಹಾಕೊಂಡು ಒಳ್ಳೆ ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು. ಸೊ ನೋಡಿ, ಮಳೇಲಿ ನೆಂದು ಈಗ ನಮ್ಮ ಕಾರಿಗೆ ವೆಯ್ಟ್ ಮಾಡ್ತಿದ್ದಾರೆ. ಎಲ್ರಿಗೂ ಮುಂಚೆ ಬಂದು ಸೆಕೆಂಡ್ ಟ್ರಿಪ್ಪಿಗೆ ವೆಯ್ಟ್ ಮಾಡ್ತಿದ್ದಾರೆ. ಅವ್ನು ನೋಡಿ ಹೇಗೆ ಬಚ್ಚಿಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಅವ್ನು ನಿಖಿಲ್ ನೋಡಿ ಬಚ್ಚಿಟ್ಕೊಂಡವನೇ ಮಳೇಲಿ. ಕಬ್ನಾಲ್ ಅಂಗಡಿ ಇಡಕ್ಕೆ ಬಂದವ್ರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕಬ್ನಾಲ್ ಅಂಗಡಿ ಇಟ್ಟವ್ರೆ. ಫೈನಲಿ ಕಾರ್ ಬಂತು ನಮ್ಮದೇ. ಇಲ್ಲೇ ನಿಲ್ಸಿ ನಿಲ್ಸಿ ನಿಲ್ಸಿ, ನಮ್ಮದೇ ಕಾರು ನಿಲ್ಸಿ 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 ನಿಲ್ಸಿ. ಕಾರು ಬಂತು. ಹತ್ತಿ ಫೈನಲಿ ರಿಟರ್ನ್ ಹೋಗ್ತಾ ಇದ್ದೀವಿ. ಫೈನಲಿ ಕೆಳಗೆ ಬಂದಿದ್ದೀವಿ, ಬಸ್ ಹತ್ತಕ್ಕೆ ಹೋಗ್ತಿದ್ವಿ. ನಮಗೂ ಮುಂಚೆ ಹೋಗಿ ಆಲ್ರೆಡಿ ಫಸ್ಟ್ ಟ್ರಿಪ್ನವ್ರು ಬಸ್ಸಿಗೆ ಹತ್ತವ್ರೆ. ರಂಗನಾಥ ಸ್ವಾಮಿ ಬೆಟ್ಟ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ.